everyone, this is Soumya. Welcome back to another new vlog. ಭಾಳ ದಿನ ದಿನ ವ್ಲಾಗ್ ಮಾಡಾತೇನಿ. ನಂಗೂ ಗ್ಯಾಪ್ ಆದಂಗೆ ಅನ್ಸಾತೈತಿ. ಸೊ ಮಾತಾಡಕ್ ಆಗತ್ತಿಲ್ಲ. ಇದು ಮೂರನೇ ಟೇಕ್ ತೊಗೊಳತಿದ್ದಿದ್ದು ನಾನು. ಸೊ ಟ್ರಿಪ್ಪಿಗೆ ಹೊಂಟಿದ್ವಿ ನಾವು. ಮಾರ್ಚ್ ಬಾರ್ಸೆಲೋನಾಗ ಹೋಗಿ ಬಂದಿಂದ ಎಲ್ಲೂ ಹೋಗಿಲ್ಲ ನಾವು. ಐ ಥಿಂಕ್ ಇದು ಲಾಸ್ಟ್ ಟ್ರಿಪ್ ಆಗ್ತೈತಿ ನಮ್ದು ಸಮ್ಮರ್ನಾಗ. ನಾವು ಹೊಂಟೇವಿ ಫ್ಯೂಷನ್ ಫೆಸ್ಟಿವಲ್ ಬರ್ಲಿನ್ನಾಗ. ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಫೆಸ್ಟಿವಲ್ಸ್ ನಡೀತೈತಿ. ಅದು ಬರ್ಲಿನ್ ಹತ್ರನ ಐತಿ. 1.5 hours. ನಾವು ಟಿಕೆಟ್ ಜಾನ್ವರಿನಾಗ ತಗೊಂಡಿದ್ವಿ. ನಮಗೆ ಬಿದ್ದಿದ್ದು ಒಂದು 20,000 ವಿತ್ ಪರ್ ಟಿಕೆಟ್, ಅರೌಂಡ್ €220. ಸೊ ಟಿಕೆಟ್ ತಗೊಂಡೋಗ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ, ಅಲ್ಲೆಲ್ಲ ಸ್ಟೇಸ್ ಐತಿ ಅಂತ ತಲೆನಾಗ. ಬಟ್ ಈಗ ಗೊತ್ತಾಗೈತಿ ಅದು ಒಂದು ಊರ್ ಹೊರಗೆ ಹಳೆ ಏರ್ಪೋರ್ಟ್ನಾಗ ಮಾಡತ್ತಾರ. ಸೊ ಸ್ಟೇಗೆ ನಾವು ಕ್ಯಾಂಪ್ ಮಾಡ್ಬೇಕು. ದ್ಯಾಟ್ಸ್ ದ ಎಕ್ಸೈಟಿಂಗ್ ಪಾರ್ಟ್. ಸೊ ಭಾಳ ದಿನ ಆಗೈತಿ, ನಂಗೂ ಬ್ರೇಕ್ ಬೇಕಾಗೈತಿನೋ. ಜಸ್ಟ್ ನಾಟ್ ಡೂ ಎನಿಥಿಂಗ್. ಅಲ್ಲಿ ನೆಟ್ವರ್ಕು ಬರಂಗಿಲ್ಲ ಅಂತ ಕರೆಕ್ಟಾಗಿ. ಸೊ ಇನ್ನೂ ಚಲೋನ ಆತ್. ಲೈಕ್ ಫೋನ್ ಬಿಟ್ಟು ಆರಾಮ್ ಎಲ್ಲರೂ ಫ್ರೆಂಡ್ಸ್ ಹೊಂಟೇವಿ. ಒಂದು 15-20 ಜನ ಹೊಂಟೇವಿ. 9 ಟೆಂಟ್ಸ್ ಹಾಕತ್ತೇವಿ. ಸೊ ಎಲ್ಲರೂ ಕ್ಯಾಂಪ್ ಮಾಡಿ ಮಸ್ತ್ ಮ್ಯೂಸಿಕ್ ಫೆಸ್ಟಿವಲ್ ಎಂಜಾಯ್ ಮಾಡಿ ವಾಪಸ್ ಬರ್ತೇವಿ. ಆ್ಯಂಡ್ ಇಲ್ಲೆಲ್ಲಾನು ಸೆಟ್ ಮಾಡಾರ. ಅತುಲ್ ಸೆಟ್ ಮಾಡಾನ. ಟೆಂಟ್ ಆಗಲಿ, ಸ್ಲೀಪಿಂಗ್ ಬ್ಯಾಗ್ಸ್ ಆಗಲಿ. ಇಲ್ಲಿ ನೋಡಿದ್ರೆ ನೀವು ಲೈಟ್ ನೋಡ್ಬೋದು. ಓಕೆ, ಸೊ ಮನಿ ಒಂದು ಸ್ವಲ್ಪ ಮೆಸ್ ಐತಿ. ಇಲ್ಲಿ ನೋಡಿದ್ರೆ ಫ್ಯಾನ್ ನೋಡ್ಬೋದು. ಸ್ನಾನಕ್ಕೆ ವೈಪ್ಸ್ ನೋಡ್ಬೋದು. ಆ್ಯಂಡ್ ಅಲ್ಲಿ ಹೆಂಗಂತಂದ್ರೆ ಹಿಂಗೆ ಕ್ಯಾಂಪ್ಸ್ ಹಾಕಿರ್ತಾರ. ಟಾಯ್ಲೆಟ್ಸಿಗೆ ಹಿಂಗೆ ಬ್ಲಾಕ್ಸ್ ಇಟ್ಟಿರ್ತಾರ. ಸೊ ಅಲ್ಲಿ ಹೋಗಿ ಕ್ಯೂನಾಗ ಟಾಯ್ಲೆಟ್ ಮಾಡೋದು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಒನ್ ಆಫ್ ಅವರ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಅತುಲ್ಲು ಒಂದ್ಸತಿ ಕ್ಯಾಂಪ್ ಮಾಡೋಣಂತ. ನಾನಂತೂ ಲೈಫ್ನಾಗೂ ಕ್ಯಾಂಪ್ ಮಾಡಿಲ್ಲ. ಆ್ಯಂಡ್ ಇಬ್ರು ಒಟ್ಟಿಗೆ ಕ್ಯಾಂಪ್ ಮಾಡೋದು ಇನ್ನೂ ಮಜಾ ಬರ್ತೈತಿ. ಬಿಕಾಸ್ ಮನಿ ಟೈಪ್ಲ ಮನಿ ತೊಗೊಂಡು ಹೋಗ್ಬೇಕಲ್ಲೇ. ನಂದು ಈ ವ್ಲಾಗ್ನಾಗ ನಂದು ಏನೇನು ಶಾಪಿಂಗ್ ಮಾಡೇನು ಫೆಸ್ಟಿವಲಿಗೆ ಅದು ತೋರಿಸ್ತೀನಿ ಅಂತ. ಆ್ಯಂಡ್ ಒಂದು ಕ್ವಿಕ್ ಕ್ಲೀನಪ್ ಮಾಡ್ಕೊಂಡು ಒಂದು ಫೇಸ್ನಾಗ. ಆ್ಯಂಡ್ ನಾ ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ನಂಗೆ ಔಟ್ಫಿಟ್ಸ್ ಮಾತ್ರ ಕರೆಕ್ಟಾಗಿ ಪ್ಲ್ಯಾನ್ಡ್ ಆಗಿರ್ಬೇಕು. ಓಕೆ, ಇವೆಂಟಿಗೆ ಹೆಂಗೆ ಬೇಕಲ್ಲ ಹಂಗೆ ಔಟ್ಫಿಟ್ಸ್ ಪ್ಲ್ಯಾನ್ಡ್ ಆಗಿರ್ಬೇಕು. ಸೊ ಅದು ಮಾಡೇನಿ. ಲೈಕ್ ಸ್ವಲ್ಪ ಹಳೆ ಕ್ಲೋತ್ಸ್ ಇದಾವೆ, ಸ್ವಲ್ಪ ಹೊಸ ಕ್ಲೋತ್ಸ್ ಕಮ್ಮಿನೇ ಇದಾವೆ. ಹಳೆವ ತೊಗೊಂಡು ಹೊಂಟೇವಿ. ನನ್ನ ಕಡೆ ಇದ್ದಿದ್ವು ಆಲ್ರೆಡಿ. ಸೊ ತೋರಿಸ್ತೀನಿ ಅಂತ ನಾನು 3 ದಿನಕ್ಕೆ ಏನೇನು ಔಟ್ಫಿಟ್ಸ್ ಪ್ಲ್ಯಾನ್ ಮಾಡೇನಿ. ಒಂದು ಭಾಳ ಕ್ಯಾಶುವಲ್ ಐತಿ. ಈ ಡೆನಿಮ್ ಶಾರ್ಟ್ಸ್ ವೆರಮೋಡಾನಾಗ ತೊಗೊಂಡು ಬಂದೆ ನಾನು ಮೊನ್ನೆ. €20 ಬಿತ್ತು, ಅರೌಂಡ್ 2,000. ಬಟ್ ಕ್ವಾಲಿಟಿ ಆಫ್ ದಿಸ್ ಇಸ್ ರಿಯಲಿ ಗುಡ್. ನಾನು H&Mನಾಗ ಲಾಸ್ಟ್ ಇಯರ್ ಒಂದು ಶಾರ್ಟ್ಸ್ ತೊಗೊಂಡು ಬಂದಿದ್ದೆ. ಆಲ್ರೆಡಿ ಅದ್ರದ್ದು ಮಟೀರಿಯಲ್ ಲೇಯರ್ಸ್ ಬರತೈತೆ ನಾ ಕುಂತೆ ಅಂದ್ರೆ. ಬಟ್ ಇದ್ರ ಮಟೀರಿಯಲ್ ಇನ್ನೂ ಚಲೋ ಐತಿ. ಸೇಲ್ನಾಗಿತ್ತು. ಇಲ್ಲ ಅಂತಂದ್ರೆ ವೆರಮೋಡ ಶಾರ್ಟ್ಸ್ ಅರೌಂಡ್ 4,000 ನಂಗೆ ಬೀಳ್ತೈತಿ. ಸೊ ಹಾಟ್ ಶಾರ್ಟ್ ನಂಗೆ ಇದು ರಿಪ್ಡ್ ಡೀಟೇಲಿಂಗ್ ಆ್ಯಂಡ್ ನನ್ನ ಥೈಸಿಗೆ ಹೆಂಗೆ ಕುಂದೈತೆ ಭಾಳ ಲೈಕ್ ಆಗ್ತಿದೆ. ಆ್ಯಂಡ್ ದಿಸ್ ಟಾಪ್ ಐ ಗಾಟ್ ದಿಸ್ ಅ ಮಂತ್ ಬಿಫೋರ್ ಅನ್ನಿಸ್ತೈತಿ. ನಿಮಗೆ ಒಂದು ವ್ಲಾಗ್ನಾಗ ತೋರಿಸೀನಿ. 1 shoulder ವೈಟ್ ಟಾಪ್ ಐತಿ, ವೆರಿ ಬೇಸಿಕ್. ಆ್ಯಂಡ್ ದಿಸ್ ಇಸ್ ದ ಸೈಕ್ಲಿಂಗ್ sunglasses that I'm gonna wear. I got this for Atul actually. Nan kade sunglasses illa, so I am wearing his sunglasses. So this is how I'm gonna keep my look very basic on the first day. Then second day outfit torisbeka, that is something different. Na normally hang hakondirangilla. So yeah, ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಐತಿ. ಇದು ಡ್ರೆಸ್ ನಾನು H&Mಲೆ ತೊಗೊಂಡು ಬಂದೆ. ಐ ಗಾಟ್ ದಿಸ್ ಫಾರ್ €8. ಕ್ಯಾನ್ ಯು ಬಿಲೀವ್? ನಾ ಯೂಶ್ವಲಿ ಸೇಲ್ ಸೆಕ್ಷನ್ನಾಗ ಹೋಗಿ ಒಂದೊಂದು ಡ್ರೆಸ್ ತೆಗೆದು ಕರೆಕ್ಟಾಗಿ ನೋಡ್ತೀನಿ. ಸೊ XS ಇನ್ ನಾರ್ಮಲಿ ಇರೋಂಗಿಲ್ಲ. ಯೂಶ್ವಲಿ XL, XXL ಇರ್ತಾವೆ. ಬಟ್ ಐ ಗಾಟ್ ದಿಸ್ ಒನ್. ಈ ಡ್ರೆಸ್ಸಿಗೆ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತಂದರೆ ಇಲ್ಲಿ ಥ್ರೆಡ್ಸ್ ಐತೆ. ಓಕೆ, ಟೈ ಮಾಡೋಕೆ. ಸೊ ಸ್ವಲ್ಪ ಇಲ್ಲಿ ಲಿಫ್ಟ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಇಲ್ಲಿ ಫಿಟ್ಟಿಂಗ್ ಕುಂದಿರ್ತೈತಿ. ಆ್ಯಂಡ್ ಇಟ್ ಫ್ಲೋಸ್ ರಿಯಲಿ ನೈಸ್. ನಾ ಡ್ರೆಸ್ಸಸ್ ನಾರ್ಮಲಿ ಇಲ್ಲಿ ಮಿಡಿ ಇರ್ತೈತಲ್ಲ, ಇಷ್ಟು ಡ್ರೆಸ್ಸಸ್ ಕಟ್ ಆಗೋದು ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ನನ್ನ ಹೈಟ್ ಕಟ್ ಆದಂಗೆ ಅನಿಸುತ್ತೆ. ಐ ಲೈಕ್ ಟು ಕೀಪ್ ದ ಡ್ರೆಸ್ಸಸ್ ಲಾಂಗ್ ಆರ್ ಶಾರ್ಟ್. ನಡಕ್ಕೆ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ನಂದು ಹೈಟ್ ಆ ಕಡೆ ಅನಿಸ್ತೈತಿ. ಆ್ಯಂಡ್ ದಿಸ್ ಬ್ಯಾಂಡನ್ ಅತುಲ್ ಅವ್ನ ಹೆಲ್ಮೆಟ್ ಒಳಗೆ ಹಾಕೊಂಡಾಗ ತೊಗೊಂಡಿದ್ದ. ಐ ಫೌಂಡ್ ಅ ಬ್ಯಾಂಡನ್ ಇನ್ H&M, ಬಟ್ ಅದು €10 ಇತ್ತು. It was costlier than this dress. I thought I'll just wear this one. So this is like, you know, ಹಿಂಗೆ rounded bandana ಐತಿ. It's a rounded bandana. ಇದಿನ್ನೂ ಟೈಟ್ ಆಗ್ತೈತಿ. ನಾರ್ಮಲಿ ಟೈ ಮಾಡ್ಕೊಳೋಕ್ಕಿಂತ ಇದು ಈಸಿ ಐತಿ. ಸೊ ಐ ವೇರ್ ದಿಸ್ ಒನ್. ಐ ವೇರ್ ಮೈ ಕಾನ್ವರ್ಸ್ ಶೂಸ್. ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಲುಕ್. ಐ ಥಿಂಕ್ ಇನ್ನು ಬಿಸಿಲಿದ್ರೆ ಇನ್ನೂ ಮಸ್ತ್ ಕಾಣಿಸ್ತೈತಿ. ಆ್ಯಂಡ್ ಐ ಆಲ್ಸೋ ಲವ್ ದ ಕಲರ್. ಲೈಕ್ ಪೀಚ್, ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ನಂದು ಕಲರ್ ಲಿಫ್ಟ್ ಮಾಡತೈತಿ. ಸೊ ದಿಸ್ ಗೋಯಿಂಗ್ ಟು ಬಿ ಮೈ ಸೆಕೆಂಡ್ ಲುಕ್. ವರ್ಷದ ಮುಂಚೆ ನನ್ನ ಬರ್ಡೇಗೆ ತೊಗೊಂಡಿದ್ದೆ. ಹಾಕೊಳಕ್ಕೆ ಆಗೇ ಇರಲಿಲ್ಲ. ವೆನಿಸ್ನಾಗ ಒಂದ್ಸತಿ ಹಾಕೊಂಡಿದ್ದು ನಾನು. ಪುಲೆನ್ ಬೇರಿಂದ್ರೆ ತೊಗೊಂಡಿದ್ದೆ. ಅರೌಂಡ್ €10 ಬಿದ್ದಿದ್ದ. ಝಲಾಂಡೋನಾಗ ನಾ ಯೂಶ್ವಲಿ ಚೆಕ್ ಮಾಡ್ತಿರ್ತೇನೆ. ಓಕೆ, ಏನಾದರೂ ಸ್ಟೇಟ್ಮೆಂಟ್ ಟಾಪ್ಸ್ ನಂಗೆ ಏನೋ ಲೈಕ್ ಆತಂದ್ರೆ ತರಿಸಿ ಇಟ್ಕೊಂಡಿರ್ತೀನಿ. ಇಮಿಡಿಯೇಟ್ಲಿ ಯೂಸ್ ಮಾಡೋಂಗಿಲ್ಲ. ಈ ಥರ ಒಕೇಶನ್ಸ್ ಬಂದಾಗ ಯೂಸ್ ಮಾಡ್ತೀನಿ. ದ ಸೇಮ್ ಶಾರ್ಟ್ಸ್ ವಿತ್ ದ ಬ್ಲಿಂಗಿ ಟಾಪ್. ನೈಟ್ ಏನಾದರೂ ನಾವು ಡ್ಯಾನ್ಸ್ ಮಾಡೋಕ್ಕೆ ಹೋದ್ರೆ ಲೈಟಿಂಗ್ಸ್ ಜೊತೆ ಸಖತ್ತಾಗಿ ಕಾಣಿಸ್ತೈತಿ ಇದು ಲುಕ್.
I wanted to keep all the three looks different. So ನೀವು ನೋಡಿದ್ರಿ ಲೈಕ್ ಕ್ಯಾಶುವಲ್ ಇದೆ ಫಸ್ಟ್ ಒನ್, ಸೆಕೆಂಡ್ ಒನ್ ಇಸ್ ದ ಡ್ರೆಸ್ ಆ್ಯಂಡ್ ಥರ್ಡ್ ಒನ್ ಇಸ್ ಕಂಪ್ಲೀಟ್ಲಿ ಲೈಕ್ ಕ್ಯಾಶುವಲ್ ವಿತ್ ಬ್ಲಿಂಗಿ ಪಾರ್ಟಿ ಔಟ್ಫಿಟ್ ಡ್ರೆಸ್. ನಾ ಇನ್ಸ್ಟಾಗ್ರಾಮ್ನಾಗ 2 ರೀಲ್ಸ್ ಹಾಕೇನಿ. ದಿಸ್ ಈಸ್ ಆಲ್ಸೋ ರಿಯಲಿ ನೈಸ್ ಫಾರ್ ಸಮ್ಮರ್ಸ್. ಕಾಟನ್ ಐತಿ, ಸೊ ಸ್ವೆಟ್ ಆದ್ರೆ ಅಬ್ಸಾರ್ಬ್ ಮಾಡ್ತೈತಿ. ಸೊ ಇದು ಒಂದು ಆಪ್ಷನ್ ಇಟ್ಟೇನಿ. ಇದು ನೈಟ್ ಹಾಕೊಂಡು ಹೋದ್ರೆ ಇದು ಮಾರ್ನಿಂಗ್ ಹಾಕೊಂಡು ಹೋಗ್ತೀನಿ. ಆ್ಯಂಡ್ ದೆರ್ ಆರ್ ಲಾಡ್ ಆಫ್ ಇವೆಂಟ್ಸ್ ಹ್ಯಾಪನಿಂಗ್ ಆ್ಯಂಡ್ ವಿ ಆರ್ ಸೂಪರ್ ಎಕ್ಸೈಟೆಡ್. ಸೊ ಕ್ಯಾಂಪ್ ಮಾಡೋದಂದ್ರೆ ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಸೊ ಯಾ, ದೀಸ್ ವರ್ ಆಲ್ ಮೈ ಔಟ್ಫಿಟ್ಸ್. ನಿಮ್ಗೆ ಯಾವ್ದು ಲೈಕ್ ಆತಂದು ಕಾಮೆಂಟ್ ಸೆಕ್ಷನ್ನಾಗ ತಿಳಿಸಿ ಹೇಳ್ರಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ಲೀನಪ್ ಆ್ಯಂಡ್ ಅದರ್. ನಂದು ಕ್ಲೀನಿಂಗ್, ಮನೆ ಕ್ಲೀನಿಂಗೂ ಇದೆ, ಸೊ ಅದನ್ನೆಲ್ಲ ಮಾಡ್ಕೊಳೋಣಂತ. ಸೊ ಈಗ ನಂದು ಕ್ಲೀನಪ್ ಮಾಡ್ಕೊಳೋ ಟೈಮ್. ಐ ಆಮ್ ಯೂಸಿಂಗ್ ಅ ವೆಟ್ ಟಿಶ್ಯೂ, ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಿಸೆಲರ್ ವಾಟರ್ ಹಾಕಿ ಮೇಕಪ್ ಫುಲ್ ರಿಮೂವ್ ಮಾಡ್ಕೋತೀನಿ. ಆದಷ್ಟು ಎವ್ರಿ ಡೇ ನನ್ನ ಸ್ಕಿನ್ ಕೇರ್ ಏನೈತಿ ಒಂದು ಮಿಸ್ ಮಾಡಂಗಿಲ್ಲ. ಆ್ಯಂಡ್ ಹೈಡ್ರೇಟ್ ಮಾಡ್ಕೋತೀನಿ. ಆ್ಯಂಡ್ ದೆನ್ ನನ್ನ ಡಯಟ್ ಏನೈತಿ ಅದ್ರ ಮೇಲೆ ಒಂದು ವರ್ಕ್ ಕರೆಕ್ಟಾಗಿ ಮಾಡ್ತೇನೆ ನಾನು. ಸೊ ಲಾಸ್ಟ್ ಇಯರ್ ನಿಮ್ಗೆ ನೆನಪಿರ್ಬೋದು, ಐ ಹ್ಯಾಡ್ ಲಾಟ್ ಆಫ್ ಪಿಂಪಲ್ಸ್. ಯು ಗೈಸ್ ಕ್ಯಾನ್ ಆಲ್ಸೋ ಸಿ ಇಲ್ಲೊಂದಿಷ್ಟು ಮಾರ್ಕ್ಸ್ ಇದಾವೆ. ತುಂಬ ಗಟ್ ಇಶ್ಯೂಸ್ ಇತ್ತು ನನಗೆ. ಐ ಯೂಸ್ ಟು ಹ್ಯಾವ್ ಹೈ ಪ್ರೋಟೀನ್ ಮೀಲ್ಸ್, ಬಟ್ ದೇ ವಾಸ್ ಸರ್ಟನ್ ಫುಡ್ ಐಟಮ್ಸ್ ಲೈಕ್ ಫೈಬರ್ ಇಂಟೇಕ್ ಏನಿತ್ತು ನಂದು ಅಷ್ಟು ಕರೆಕ್ಟಾಗಿರಲಿಲ್ಲ. ಸೊ ಅದ್ರ ಸಂಬಂಧ ನಂಗೆ ಗಟ್ ಇಶ್ಯೂಸ್ ಆಗ್ತಿತ್ತು. ಅವಾಗಿಂದ ನಂಗೆ ಪಿಂಪಲ್ಸ್ ಸ್ಟಾರ್ಟ್ ಆಗಿತ್ತು. ಆಲ್ ಆಫ್ ಅ ಸಡನ್ ಐ ಸ್ಟಾರ್ಟೆಡ್ ಎಲಿಮಿನೇಟಿಂಗ್ ಆಲ್ ದ ಫುಡ್ ದಟ್ ಡಸಂಟ್ ಸೂಟ್ ಮೈ ಕಟ್. ಸೊ ಅವಾಗಿಂತ ನನ್ನ ಸ್ಕಿನ್ ಆಗಲಿ ಆ್ಯಂಡ್ ಮಲ್ಗೋ ಟೈಮಿಂಗು ಐ ಸ್ಲೀಪ್ 8 hours. ಸೊ ಅದರಿಂದ ನನ್ನ ಸ್ಕಿನ್ ಸಖತ್ತಾಗೇನೋ ಫುಲ್ ಕ್ಲಿಯರ್ ಆಗೈತಿ. ನಂದು ಸ್ಕಿನ್ ಕೇರು ಭಾಳ ಬೇಸಿಕ್ ಇಟ್ಟೇನಿ ನಾನು. ಜಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಫೇಸ್ ವಾಶ್ ಆ್ಯಂಡ್ ಸನ್ಸ್ಕ್ರೀನ್ ಹಚ್ಕೋತೇನೆ, ಇಲ್ಲ ಅಂತಂದ್ರೆ ಫೌಂಡೇಶನ್ ಇರ್ತೈತಿ. ಸೊ ಯಾ, ಮೈ ಫೇಸ್ ಲುಕ್ಸ್ ಕ್ಲೀನ್. ಈಗ ನಾವು ಸ್ಕ್ರಬ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಐ ಗಾಟ್ ದಿಸ್ ಸ್ಕ್ರಬ್ ಫ್ರಮ್ ಇಂಡಿಯಾ ಎವೆರಿಥಿಂದ. ಇದೇ ಯೂಸ್ ಮಾಡಿರ್ತಾನೆ ನಾನು. ಮಾಡಿದೆ ಅಂತಂದ್ರೆ ಇಂಡಿಯಾ ಇಂತ್ರ 1, 2, 3 ಟ್ಯೂಬ್ಸ್ ತೊಗೊಂಡು ಬಂದಿರ್ತೇನೆ. ಆ್ಯಂಡ್ ಐ ಯೂಸ್ ದಿಸ್ ಒನ್. ಸ್ವಲ್ಪ ವಾಟರ್ ಹಾಕೊಂಡು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಫೇಸ್ ಆದಷ್ಟು ಈಸಿ ಆ್ಯಂಡ್ ಕೇರ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಸೊ ಐ ಜಸ್ಟ್ ಸ್ಕ್ರಬ್ ಮೈ ಸ್ಕಿನ್. ಇದನ್ನು ನಾನು ತಿಂಗ್ಳಿಗೆ ಒಂದ್ಸತಿ ಅಷ್ಟು, ಇಲ್ಲ ಅಂತಂದ್ರೆ ಒಂದ್ಸತಿ ನಂದು ಮಾಯ್ಶ್ಚರೈಸರ್ ಆಗಲಿ, ನಾನು ಮುಂಚೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೆ ಆ್ಯಂಡ್ ಸನ್ಸ್ಕ್ರೀನ್ ಆಗಲಿ, ಇಟ್ ಹ್ಯಾಡ್ ನೈಸಿನಮೈಡ್ ಇನ್ ಇಟ್. ಸೊ ನನ್ನ ಸ್ಕಿನ್ ಅಲ್ಲೇ ಎಕ್ಸ್ಫೋಲಿಯೇಟ್ ಆಗ್ತದೆ. ಸೊ ಒಂಚೂರು ನೀರು ಹಚ್ಕೊಂಡು ಐ ಜಸ್ಟ್ ಎಕ್ಸ್ಫೋಲಿಯೇಟ್ ನೈಸ್ಲಿ. ಆ್ಯಂಡ್ ನನ್ನ ಫೇಸ್ ಶೇವ್ ಮಾಡ್ಕೊಳೋದ್ರಿಂದ್ರೂ ಡೆಡ್ ಸ್ಕಿನ್ ಹೋಗ್ತೈತಿ. ಸೊ ಆಫ್ಟರ್ ಐ ಎಕ್ಸ್ಫೋಲಿಯೇಟ್ ಇಟ್ ನೈಸ್ಲಿ. ಸಣ್ಣಗಿದ್ದಾಗ ನೆನಪೈತು, ಕ್ಲೀನಪ್ ಅಂತ ಮಾಡಿಸ್ಕೋತಿದ್ದೆ. ಇಷ್ಟಿದ್ದೆ ನಾನು, ಎಷ್ಟು ಒಂದು 15-16 ವಯಸ್ಸಿದ್ದೆ. ಅವಾಗಿದ್ರೆ ಕ್ಲೀನಪ್ ಮಾಡಿಸ್ಕೋತಿದ್ದೆ. ಈಗ ಒಂದು 4 ವರ್ಷ ಆಯ್ತು ನಾನು ಜರ್ಮನಿಗೆ ಬಂದಾಗಿಂತ ನನ್ನ ಸ್ಕಿನ್ ಹೆಂಗೈತಿ, ಅದನ್ನ ಹೆಂಗೆ ಕೇರ್ ತೊಗೊಳೋದಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್ ಹೌ ದೇರ್ ಬಾಡಿ ಈಸ್. ಏನು ಸೂಟ್ ಆಗ್ತೈತಿ, ಏನು ಸೂಟ್ ಆಗಂಗಿಲ್ಲ. ಸೊ ಅದನ್ನ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇನೆ. ಸೊ ಲೆಸ್ ಪ್ರಾಡಕ್ಟ್ಸ್ is working good for me. So ee thara I'll just scrub and idna wash madangilla. Salpa soapy ಏನirtaitalla adanna face mele idkondo I just shape the face. So I have been using razors forever now. I think ಒಂದು 7-8 ವರ್ಷದಿಂದ ಅಷ್ಟಾಗಿರ್ಬೋದು. ನನ್ನ ಸ್ಕಿನ್ ಗ್ರೋತ್ ಏನೈತಿ ಒಂದು ಚೂರು ಫಾಸ್ಟ್ ಇರ್ತೈತಿ. ನಾನು ಥ್ರೆಡಿಂಗ್ ಮಾಡಿಸಿದ್ರು ಫಾಸ್ಟ್ ಬರ್ತೈತಿ. ಬಟ್ ಸ್ಕಿನ್ ಕಟ್ ಆಗೋದಾಗಲಿ, ಹೇರ್ ಥಿಕ್ಕಾಗಿ ಗ್ರೋ ಆಗೋದಾಗಲಿ ಹಾಗೇನೂ ಪ್ರಾಬ್ಲಮ್ಸ್ ಬಂದಿಲ್ಲ. ಸೊ ಐ ಜಸ್ಟ್ ಗಿವ್ ಅ ಲೈಟ್ ಶೇವ್ ಬಿಕಾಸ್ ನಾ ಒಂದು 2-3 ಡೇಸಿಗೆ ಒಂದ್ಸತಿ ಮಾಡ್ಕೊಂಡಿರ್ತೇನೆ. ಸೊ ನನ್ನ ಸ್ಕಿನ್ ಕ್ಲಿಯರ್ ಇದ್ದೇ ಇರ್ತದೆ. ಸೊ ಸ್ಪೆಷಲಿ ನನ್ನ ಈ ಏರಿಯಾ ಏನೈತಿ ಅಲ್ಲಿ ಭಾಳ ಬೇಗ ಬರ್ತದೆ. ಲಿಪ್ ಲೈನ್ ಏನೈತಿ ಇಲ್ಲಿ, ಲಿಪ್ ಲೈನ್ ಮೇಲೂ ನೀಟಾಗಿ ಮಾಡ್ಕೋತಾನೆ.
ಓಕೆ, ಇಟ್ ಲುಕ್ಸ್ ಗುಡ್. ಒಂದ್ಸತಿ ನಾನು ಫೋರ್ ಹೆಡ್ಡು ಮಾಡ್ಕೋತೇನೆ, ತೋರಿಸ್ತೇನೆ. ಥಿಂಕ್ ಒಂದು ಯಾವುದೋ ವ್ಲಾಗ್ನಾಗ ನಿಮ್ಗೆ ತೋರಿಸ್ತೇನೆ ನಾನು. ಸೊ ಬ್ರೌಸ್ ಏನೈತಿ ನೀಟಾಗಿ ಎಡ್ಜ್ ಕೊಟ್ಟು ಐ ಜಸ್ಟ್ ಕ್ಲೀನ್ ಇಟ್. ಸೊ ಇದರಿಂದ ಬ್ರೌಸ್ ಏನೈತಿ ಹೈಲೈಟ್ ಆಗ್ತದೆ. ಸೊ ಅದ್ರ ಸೈಡಿನ ಏರಿಯಾ ಎಲ್ಲ ಕ್ಲೀನ್ ಆತಂತಂದ್ರೆ I want to keep this vlog very chill, pill and relaxed. So I know the edit ಮಾಡಂಗಿಲ್ಲ part. Okay. ನಂಗೆ ಇನ್ನೊಂದೇನು ಹೆದರಿಕೆ ಇರ್ತದೆ ಅಂತಂದ್ರೆ ನಂದು ಹೇರ್ ನಂಗೆ ಸ್ಟ್ರೇಟನ್ ಇರಬೇಕು. ಓಕೆ, ಐ ಡೋಂಟ್ ಲೈಕ್ ವೇವಿ ಆರ್ ಇಫ್ ಮೈ ಹೇರ್ ಇಸ್ ನಾಟ್ ಮೇಡ್ ನೈಸ್. ಅದರ ಸಂಬಂಧ ಅಲ್ಲಿ ಸ್ಟ್ರೇಟ್ನರ್ ಯೂಸ್ ಮಾಡೋಕ್ಕಾಗಿಲ್ಲ. ಐ ಡೋಂಟ್ ನೋ ಹೌ ವಿಲ್ ಐ ಸರ್ವೈವ್ ಫಾರ್ 3 days. ಐ ಹೋಪ್ ಇಟ್ ಡಸಂಟ್ ರೇನ್. ಇಫ್ ಇಟ್ ರೇನ್ಸ್ ಮೈ ಹೇರ್ ಇಸ್ ಗೋನ್ ಬಿ ಮೆಸ್ ಆ್ಯಂಡ್ ನಾನು ಭಾಳ ಅಂಡರ್ ಕಾನ್ಫಿಡೆಂಟ್ ಫೀಲ್ ಆಗ್ತದೆ. ನನ್ನ ಹೇರ್ ಒಂದೇನೈತಿ ಕರೆಕ್ಟಾಗಿರಲಿಲ್ಲ ಅಂತಂದ್ರೆ. ಸೊ ನಾವ್ ದಟ್ ಮೈ ಶೇವಿಂಗ್ ಇಸ್ ಡನ್ ಕಂಪ್ಲೀಟ್. ಇಷ್ಟು 2 ಸ್ಟೆಪ್ ಸ್ಕ್ರಬ್ ಮಾಡಿಕೊಂಡು ನಾನು ಚೆನ್ನಾಗಿ ಶೇವ್ ಮಾಡ್ಕೋತೇನೆ. ಒಂದು ಕಂಪ್ಲೀಟ್ 2 layers ಡೆಡ್ ಸ್ಕಿನ್ನು ಕ್ಲೀನ್ ಆಗಿಬಿಡ್ತದೆ. ಯಾ, ಸೊ ದಿಸ್ ಇಸ್ ಹೌ ಮೈ ಸ್ಕಿನ್ ಲುಕ್ಸ್ ಲೈಕ್. ಕ್ಲೋಸ್ ಅಪ್ ಕೊಡ್ತೇನೆ ಅಂತ. ಸೂಪರ್ ಕ್ಲಿಯರ್ ಅನ್ಸಾತೈತಿ. ಆ್ಯಂಡ್ ನಂದು ಲಿಪ್ಸಿಗೆ ಏನೈತಿ ಈಗೀಗ ಭಾಳ ಡ್ರೈ ಆಗಿಬಿಟ್ಟಿರ್ತೈತಿ. ನಾನು ಒಂಚೂರು ಸ್ವಲ್ಪ ಬ್ರಷಿಗೆ ಪೇಸ್ಟ್ ಹಚ್ಚಿರ್ತೇನೆ ನಾನು, ಆರ್ ಲಿಪ್ ಬಾಮ್ ಇರ್ತೈತಿ. ಆ್ಯಂಡ್ ಐ ಜಸ್ಟ್ ಸ್ಕ್ರಬ್ ಮೈ ಲಿಪ್ಸ್ ವೆರಿ ಲೈಟ್ಲಿ. ಓಕೆ, ಆ್ಯಂಡ್ ಟಿಶ್ಯೂ ಏನೈತೆ ತೊಗೊಂಡು ಒರೆಸ್ತೇನೆ. ಯು ಕ್ಯಾನ್ ಸಿ ದಟ್ ಏನೋ ಜಾಸ್ತಿ ಜೋರ್ಸೆ ಮಾಡಂಗಿಲ್ಲ. ಯಪ್, ಸೊ ದಿಸ್ ಇಸ್ ಡನ್. ಲೆಟ್ಸ್ ಹ್ಯಾವ್ ಅವರ್ ಡಿನ್ನರ್. ಸೊ ಕ್ಲೀನ್ ಅಪ್ ಆಗೈತಿ. ಸೊ ಡಿನ್ನರ್ಗೆ ಐ ಹ್ಯಾವ್ ಚಿಕನ್ ಸೂಪ್. ಸೊ ನಾನು ಏನು ಮಾಡ್ತೇನೆ ಅಂದರೆ ಕುಕ್ಕರಿಗೆ ಚಿಕನ್ ವೆಜಿಟೇಬಲ್ಸ್ ನಂಗೆ ಏನೇನು ಬೇಕು, ಪೆಪ್ಪರ್, ಗಾರ್ಲಿಕ್, ಜಿಂಜರ್, ಒಂಚೂರು ಸಾಲ್ಟ್ ಹಾಕಿ ಕುಕ್ಕರ್ ಹೊಡ್ಸ್ಬಿಡ್ತೇನೆ. ಒಂದು 5 ವಿಸಿಲ್ಸ್ ಮಾಡಿದ ತಕ್ಷಣ ಸೂಪ್ ಹಿಂಗೆ ಟೇಸ್ಟ್ ಆಗ್ತೈತಿ. ಪೆಪ್ಪರ್ ಹಾಕ್ಬಿಡ್ತೇನೆ. ಸೊ ಐ ಹ್ಯಾವ್ ಬೀನ್ಸ್ ಆ್ಯಂಡ್ ಕ್ಯಾರೆಟ್. ಮನೇಲಿ ಏನೇನಿತ್ತೋ ಅಷ್ಟು ಹಾಕೇನೆ ನಾನು. ನಾರ್ಮಲಿ ಚಿಕನ್ ಬ್ರೆಸ್ಟ್ ಇರ್ತೈತಿ. ಇಲ್ಲಿ ನೋಡ್ಬೋದು ಚಿಕನ್ ವಿಂಗ್ ಐತಿ ಆ್ಯಂಡ್ ಚಿಕನ್ ಥೈಸ್ ಐತಿ. ಸೊ ದಿಸ್ ಹೌ ಮೈ ಡಿನ್ನರ್ ಲುಕ್ಸ್ ಲೈಕ್. ಒಂದು ಸೂಪ್ ಕೊಡ್ತು ಮಲ್ಕೊಂಡು ಬಿಡ್ತೇನೆ. ಐ ವಾಂಟ್ ಕೀಪ್ ಮೈ ಡಿನ್ನರ್ ಸೂಪರ್ ಲೈಟ್ ಏನೋ ಅದಕ್ಕೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ನಾಗ ನಾವೇನೇನು ಪ್ಯಾಕ್ ಮಾಡಿದ್ವಿ ಕ್ಯಾಂಪಿಂಗಿಗೆ ಅದನ್ನೆಲ್ಲ ತೋರಿಸ್ತೀನಿ ಅಂತ. ಐ ವಿಲ್ ಸಿ ಯು ಆಲ್. ಬಾಯ್.